ಹಾಯ್ ಹಾಯ್, ಹೌ ಆರ್ ಯು? ಹೇಗಿದ್ದೀರಾ? ಹಾಯ್. ಹಾ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀವಿ. ನೀವು? ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ಫೈನ್. ಬಿಗ್ ಬಾಸ್ ಫಿನಾಲೆಗೋಸ್ಕರ ಕಾಯ್ತಾ ಇದ್ದೀರಾ? ಬಿಗ್ ಬಾಸ್ ಸೀಸನ್ ನೋಡ್ತಾ ಇದ್ದೀರಾ? ಹೇಗೆ ಅನ್ಸುತ್ತೆ ಬಿಗ್ ಬಾಸ್ ಸೀಸನ್? ಈ ಸಲ ಸೀಸನ್ ಹೇಗಿದೆ? ಆ ಸೀಸನ್ಸ್ ತುಂಬಾ ಸಖತ್ತಾಗಿದೆ. ಜಗಳಗಳು, ಎಲಿಮಿನೇಷನ್, ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆಮೇಲೆ ಗಿಲ್ಲಿ ಕಾಮಿಡಿ ಮತ್ತು ತುಂಬಾ ಚೆನ್ನಾಗಿತ್ತು. ನಾವು ಇದೊಂದೇ ಸೀಸನ್ ಒಂದ್ ಎಪಿಸೋಡ್ ಬಿದ್ದೆ ನೋಡಿದ್ದು. ಸೊ ತುಂಬಾ ಇಷ್ಟ ಆಯ್ತು ಈ ಸೀಸನ್. ಹ್ಮ್. ಯಾರು ಗೆಲ್ಬೇಕು ಈ ಸೀಸನ್ ನಿಮ್ಗೆ? ನನ್ಗೆ ಗಿಲ್ಲಿ ಗೆಲ್ಬೇಕು. ಯಾಕಂದ್ರೆ ಅಶ್ವಿನಿ ಗಿಲ್ಲಿ ಜಗಳ ಮಾಡುವಾಗ ನಾನು ನನ್ ತಂಗಿ ಜಗಳ ಮಾಡೋ ತರ ನೆನ್ಪಾಗತ್ತೆ. ಅದಕ್ಕೆ ಒಂಥರ ಫೀಲಿಂಗ್ ಗಿಲ್ಲಿದು. ಹೌದಾ? ನಿಮ್ಗೆ ನಿಮ್ಗೆ ಯಾರು ನನ್ಗೆ ಗೆಲ್ಬೇಕು? ನಂಗೆ ರಘು ಗೆಲ್ಬೇಕು. ಬಿಕಾಸ್ ಅವರು ಸ್ಟ್ರಾಂಗ್ ಓಪನ್ ಸ್ಟ್ರಾಂಗ್ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಕಂಟೆಸ್ಟೆಂಟ್. ಸ್ಟ್ರಾಂಗ್ ಪ್ಲೇಯರು. ತುಂಬಾ ಚೆನ್ನಾಗಿ ಆಡ್ತಾರೆ. ಗೇಮ್ಸ್ ಅಲ್ಲೆಲ್ಲಾನು ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ನಂಗೆ ರಘು ಗೆಲ್ಬೇಕು. ಸೊ ಕುಕಿಂಗ್, ಅಡಿಗೆನೂ ಗೆಲ್ಬೇಕು ತುಂಬಾ ಯಾರು ಅಂತ ಚೆನ್ನಾಗಿ ಮಾಡ್ತಾರೆ. ಅಡಿಗೆನೂ ಚೆನ್ನಾಗಿ ಮಾಡ್ತಾರೆ ಮತ್ತು ಮನೇಲೂ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ನನಗೆ ರಘು ಗೆಲ್ಬೇಕು. ರಘು ಅಡ್ಗೆ ಚೆನ್ನಾಗಿ ಮಾಡ್ತಾರೆ ಅನ್ನೋದ್ಕಿಂತ ಒಳ್ಳೆ ಹಂಬಲ್ ಪರ್ಸನ್ ಅವರು, ಅಲ್ವಾ? ಹಾ, ಓಕೆ, ಗೆಲ್ಬೇಕು ಯಾರು ಅಂತ ಹೇಳಿದ್ರಿ. ಯಾರು ಗೆಲ್ಲಲೇಬಾರ್ದು? ಯಾರು ಸೋಲ್ಬೇಕು? ಯಾರು ಸೋಲ್ಬೇಕು? ನಿಮ್ಗೆ ಈಗ ಗಿಲ್ಲಿ ರಘು ಆಯ್ತು ಅಂದ್ರೆ ಇನ್ನು ಕಾವ್ಯ ಉಳ್ದಿದ್ದಾರೆ, ಧನುಷ್ ಉಳ್ದಿದ್ದಾರೆ, ರಕ್ಷಿತಾ ಉಳ್ದಿರೋದು. ನಂಗೆ ರಕ್ಷಿತಾ ಸೋಲ್ಬೇಕು. ಬಿಕಾಸ್ ಅವ್ರು ನಂಗೆ ತುಂಬಾ ಅನಾಯಿಂಗ್ ಅನ್ಸುತ್ತೆ. ಎಲ್ಲದಕ್ಕೂ ತುಂಬಾ ಎಕ್ಸಾಜರೇಟಿಂಗ್ ಮಾಡ್ತಾರೆ. ಸೊ ನನಗೆ ಅಷ್ಟೊಂದು ರಕ್ಷಿತಾ ಕಂಡ್ರೆ ಇಷ್ಟ ಆಗಲ್ಲ. ಡಬಲ್ ಡಬಲ್ ಗೇಮ್ಸ್ ಆಡ್ತಾರೆ. ಒಂದೊಂದ್ಸತಿ ಒಂದ್ ಕಡೆ ಒಪ್ಕೊಂತಾರೆ, ಇನ್ನೊಂದ್ಸಲ ಹೇಳ್ತಾರೆ. ಸೊ ನನಗೆ ರಕ್ಷಿತಾ ಸೋಲ್ಬೇಕು. ಇಂಥ ನಿಮ್ ತನಕ ಮಾತನ್ನ ಹೆಂಗೋ ಕೇಳಿದ್ರೆ ಉಳ್ಸ್ಕೊಂಡ್ ರಕ್ಷಿತಾ ಬಂದಿದ್ದಾರೆ. ನಿಜವಾಗ್ಲೂ ಕೋಪ ಮಾಡ್ಕೋತಾರೆ. ಯಾಕಂದ್ರೆ ಗಿಲ್ಲಿಗೋಸ್ಕರ ಪೊಸೆಸಿವ್ ಆಗಿರುವಂತದ್ದು ರಕ್ಷಿತಾ. ರಕ್ಷಿತಾ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ ಅನ್ಸುತ್ತೆ ನಿಮ್ ಮಾತನ್ನ ಕೇಳಿದ್ರೆ. ನಿಜ ನಿಜ. ಆ ನಾನು ಎಲ್ಲರೂ ಕಂಟೆಸ್ಟೆಂಟ್ ಅವ್ರ ಪಾರ್ಟ್ ಹೇಳಿದ್ದಾರೆ, ಕೊಟ್ಟಿದ್ದಾರೆ. ಬಟ್ ನಾನ್ ಸೋಲ್ಲೇಬೇಕಂತ ಹೇಳಿದ್ರೆ ರಘು ಕೊಡ್ತೀನಿ. ಯಾಕಂದ್ರೆ ಎಲ್ಲಾದ್ರೂ ಅವರು ಜಗಳದಲ್ಲಿ ಆದ್ರಿ ಎಲ್ಲದ್ರಲ್ಲೂ ಸ್ವಲ್ಪ ಹಿಂದೆನೆ ಇರ್ತಾರೆ. ಆಮೇಲೆ ಆ, ಜಗಳ ಬಂದಾಗ ಅವರೇ ಸರೆಂಡರ್ ಆಗ್ಬಿಡ್ತಾರೆ. ಅವರು ವಾಪಸ್ ಮಾತಾಡಲ್ಲ.